ಯಾವ ಕಾನ್ಸೆಪ್ಟನ್ನು ಫೋಕಸ್ ಮಾಡಬೇಕು ಅಂತ ಗೊತ್ತಿಲ್ಲ, ಯಾವ ಕ್ವೆಶನ್ಸಿಗೆ ಹೆಂಗೆ ಆನ್ಸರ್ ಮಾಡಬೇಕು ಅಂತ ಗೊತ್ತಿಲ್ಲ. ನೀವು ಇದೇ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀರಾ. ಓಪನ್ ಮತ್ತು ಕ್ಲೋಸ್ಡ್ ಸಿಸ್ಟಮ್ಸ್, ಐಸೋಲೇಟೆಡ್ ಸಿಸ್ಟಮ್ ಅಂದರೆ ಏನು, ಅಥವಾ ಯಾವುದೋ ಒಂದು ಕಂಡೀಷನ್ಸ್ ಕೊಟ್ಬಿಟ್ಟಿದ್ದು ಯಾವ ಸಿಸ್ಟಮ್ ಅಂತ ಹೇಳೋದ್ರ ಕ್ವೆಶನ್ಸ್ನ ಕೇಳ್ಬೋದು. ಸೊ W ಇಸ್ ಈಕ್ವಲ್ ಟು ಮೈನಸ್ ಪಿ ಡೆಲ್ಟಾ ವಿ. ಇಲ್ಲಿ ಪಿ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಪ್ರೆಷರ್. ಸೊ ಇದರ ರಿಲೇಟೆಡ್ ಪಕ್ಕಾ ಒಂದು ಕ್ವೆಶನ್ ನಿಮಗಿರುತ್ತೆ, ತುಂಬ ಈಸಿ. ಹಾಗೆ ವಾಟ್ ಆರ್ ದ ನೆಸೆಸರಿ ಕಂಡೀಷನ್ಸ್ ಫಾರ್ ದ ಸಿಸ್ಟಮ್ ಟು ಬಿ ಆರೋಮ್ಯಾಟಿಕ್. ಕಳೆದ ತಿಂಗಳ ಹಿಂದೆ ಅಷ್ಟೇ ಮಿಡ್ ಟರ್ಮ್ ಎಕ್ಸಾಮ್ ಮುಗ್ದಿತ್ತು, ಅಷ್ಟರಲ್ಲೇ FA2 ಎಕ್ಸಾಮ್ ಬಂದು ಹೋಯಿತು. ನೋಡಿದ್ರೆ ಎಲ್ಲ ಕೂಡ ಬಿಗ್ ಬಿಗ್ ಚಾಪ್ಟರ್ಸು, ತಲೆಗೆ ಯಾವುದು ಕೂಡ ಹೋಗಲ್ಲ. ಯಾವ ಕಾನ್ಸೆಪ್ಟನ್ನು ಫೋಕಸ್ ಮಾಡಬೇಕು ಅಂತ ಗೊತ್ತಿಲ್ಲ, ಯಾವ ಕ್ವೆಶನ್ಸಿಗೆ ಹೆಂಗೆ ಆನ್ಸರ್ ಮಾಡಬೇಕು ಅಂತ ಗೊತ್ತಿಲ್ಲ. ನೀವು ಇದೇ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀರಾ. ಹಾಗಾದರೆ ತಡ ಯಾಕೆ, ಈ ವಿಡಿಯೋ ನಿಮಗೋಸ್ಕರ. FA2 ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ನೀವೆಲ್ಲರೂ ಕೂಡ ಲೈವಲ್ಲಿ ಡಿಸ್ಕಸ್ ಮಾಡ್ತಾ ಇದ್ರಿ ನನ್ನ ಜೊತೆಗೆ, ಯಾವ್ಯಾವ ಚಾಪ್ಟರ್ಸ್ ಇದೆ ಅಂತ ಹೇಳಿ. ಸೊ ಯಾರಿಗೆಲ್ಲ ಥರ್ಮೋಡೈನಮಿಕ್ಸ್ ಮತ್ತು ಇಕ್ವಿಲಿಬ್ರಿಯಮ್ ಹಾಗೆ GOC ಹಾಗೆ ಕೆಮಿಕಲ್ ಬಾಂಡಿಂಗ್ ಇಂದ ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕು, ನೀವು ತಪ್ಪದೆ ಈ ವಿಡಿಯೋವನ್ನು ನೋಡಿ. ರೆಡಾಕ್ಸ್, ಹೈಡ್ರೋಕಾರ್ಬನ್, ಥರ್ಮೋಡೈನಮಿಕ್ಸ್, ಇಕ್ವಿಲಿಬ್ರಿಯಮ್ ಎಲ್ಲ ಚಾಪ್ಟರ್ಸ್ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಇದು ನಿಮಗೆ ಖಂಡಿತವಾಗ್ಲೂ ಔಟ್ ಆಫ್ 35 ಮೇಜರ್ ಮಾರ್ಕನ್ನು ಸ್ಕೋರ್ ಮಾಡೋಕ್ಕೆ, ಕಾನ್ಸೆಪ್ಟ್ಗಳು ಯಾವುದೆಲ್ಲ ಫೋಕಸ್ ಮಾಡಬೇಕು ಲಾಸ್ಟ್ ಮೂಮೆಂಟಲ್ಲಿ ಅಂತ ಹೇಳುವಂತಹ ಕ್ಲಾರಿಟಿಯನ್ನು ಕೊಡುತ್ತೆ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಕ್ಸ್ಕ್ಯೂಸ್ ಮೀ. ಸೊ ಥರ್ಮೋಡೈನಮಿಕ್ಸ್ ಚಾಪ್ಟರ್ನಿಂದ ಶುರು ಮಾಡೋದಾದ್ರೆ, ಡಿಫೈನ್ ದ ಫಾಲೋವಿಂಗ್ ಟರ್ಮ್ಸ್. ಐಸೋಥರ್ಮಲ್ ಪ್ರಾಸೆಸ್, ಅಡಿಯಾಬ್ಯಾಟಿಕ್ ಪ್ರಾಸೆಸ್, ಐಸೋಬಾರಿಕ್, ಐಸೋಕೋರಿಕ್ ಪ್ರಾಸೆಸ್ ಎಲ್ಲ ಥರ್ಮೋಡೈನಮಿಕ್ ಪ್ರಾಸೆಸ್ ಮೇಲೆ ಕ್ವೆಶನ್ಸ್ನ ಕೇಳ್ತಾರೆ. ಡಿಫೈನ್ ಸ್ಟೇಟ್ ಫಂಕ್ಷನ್, ನಾನು ಇಲ್ಲಿ ಹೇಳ್ತಾ ಇದ್ದೀನಲ್ವ ಅದನ್ನ ನೋಟ್ ಮಾಡ್ಕೊಳ್ಳಿ. ಎಕ್ಸ್ಕ್ಯೂಸ್ ಮೀ. ಡಿಫೈನ್ ಸ್ಟೇಟ್ ಫಂಕ್ಷನ್, ಆಯ್ತಾ. ಸ್ಟೇಟ್ ಫಂಕ್ಷನ್ನ ಡಿಫೈನ್ ಮಾಡಿ ಆ ಕ್ವೆಶನ್ಸ್ನ ಕೇಳಬಹುದು. ಓಪನ್ ಮತ್ತು ಕ್ಲೋಸ್ಡ್ ಸಿಸ್ಟಮ್ಸ್, ಐಸೋಲೇಟೆಡ್ ಸಿಸ್ಟಮ್ ಅಂದರೆ ಏನು, ಅಥವಾ ಯಾವುದೋ ಒಂದು ಕಂಡೀಷನ್ಸ್ ಕೊಟ್ಬಿಟ್ಟಿದ್ದು ಯಾವ ಸಿಸ್ಟಮ್ ಅಂತ ಹೇಳೋ ಥರ ಕ್ವೆಶನ್ಸ್ನ ಕೇಳ್ಬೋದು. ಎಕ್ಸ್ಟೆನ್ಸಿವ್ ಇಂಟೆನ್ಸಿವ್ ಪ್ರಾಪರ್ಟಿಯಿಂದ ಪಕ್ಕಾ ಒಂದು ಕ್ವೆಶನ್ಸ್ ಕೇಳ್ತಾರೆ ಅವರು. ಮತ್ತು ಸ್ಪಾಂಟೇನಿಯಸ್ ಪ್ರಾಸೆಸ್ ಅಂದರೆ ಏನು, ಎಂಟ್ರೋಪಿ ಅಂತ ಹೇಳಿದ್ರೆ ಡಿಫೈನ್ ಮಾಡಿ. ನೇಮ್ ಫ್ಯೂ ಸ್ಪಾಂಟೇನಿಯಸ್ ಪ್ರಾಸೆಸ್, ಇದನ್ನು ಆಲ್ರೆಡಿ ನಾನು ಲೈವಲ್ಲಿ ಕವರ್ ಮಾಡಿದ್ದೀನಿ. ಆನ್ಸರ್ಸ್ ನಿಮ್ಗೆ ಸಿಗುತ್ತೆ. ನಿಮ್ಗೆ ಆನ್ಸರ್ಸ್ ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಸರ್ಚ್ ದ ಲೈವ್ ವಿಡಿಯೋ. ನಂತರ ಎಕ್ಸೋಥರ್ಮಿಕ್ ಆ್ಯಂಡ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್. ಸೊ ವಾಟ್ ಆರ್ ದೇ, ಆ್ಯಂಡ್ ಇದು ಥರ್ಮೋಕೆಮಿಸ್ಟ್ರಿನಲ್ಲಿ ನಾವು ಕಲಿತೀವಿ. ಎಕ್ಸೋಥರ್ಮಿಕ್, ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಫಾಲೋಡ್ ಬೈ ಇದೇ ಥರ್ಮೋಕೆಮಿಸ್ಟ್ರಿನಲ್ಲಿ, ಥರ್ಮೋಡೈನಮಿಕ್ಸ್ನಲ್ಲಿ ಕೆಲವೊಂದು ಡಿಫೈನ್ ಟೈಪ್ ಆಫ್ ಕ್ವೆಶನ್ಸ್ನ ಕೇಳ್ತಾರೆ. ಡಿಫೈನ್ ಫ್ಯೂಷನ್, ಇವಾಪರೇಷನ್, ಜೊತೆಗೆ ಸಬ್ಲಿಮೇಷನ್ ಅಂದರೆ ಏನು. ಎಕ್ಸ್ಕ್ಯೂಸ್ ಮೀ. ಸೊ ಸಬ್ಲಿಮೇಷನ್ ಅನ್ನು ಡಿಫೈನ್ ಮಾಡಿ, ಮತ್ತೆ ಎಂಥಾಲ್ಪಿ ಆಫ್ ಕಂಬಸ್ಷನು, ಫಾರ್ಮೇಷನು, ಸೊಲ್ಯೂಷನು. ಅದೇ ಥರ ಲ್ಯಾಟಿಸ್ ಎಂಥಾಲ್ಪಿ ಅಂತ ಹೇಳಿದ್ರೆ ಏನು ಡಿಫೈನ್ ಮಾಡಿ. ಡಿಫೈನ್ ಲ್ಯಾಟಿಸ್ ಎಂಥಾಲ್ಪಿ. ಸೊ ಇದ್ರದ್ದೆಲ್ಲ ಕ್ವೆಶನ್ಸ್ನ ಕೇಳುವಂಥ ಚಾನ್ಸಸ್ ಇದೆ. ಎಂಥಾಲ್ಪಿ ಮತ್ತು ಇಂಟರ್ನಲ್ ಎನರ್ಜಿ ಯಾವ ಥರ ಕನೆಕ್ಟ್ ಆಗಿದೆ. ಡೆಲ್ಟಾ H ಇಸ್ ಈಕ್ವಲ್ ಟು ಡೆಲ್ಟಾ U ರಿಲೇಟೆಡ್ ಕ್ವೆಶನ್ಸ್ ಕೇಳ್ಬೋದು. ಡೆಲ್ಟಾ nRT ಫಾರ್ಮುಲಾ, ಆಯ್ತಾ. ಇದರಲ್ಲಿ ಇನ್ನೂ ಒಂದು ಫಾರ್ಮುಲಾ ಇದೆ, ಏನದು, ಡೆಲ್ಟಾ H ಇಸ್ ಈಕ್ವಲ್ ಟು ಡೆಲ್ಟಾ U P ಪ್ಲಸ್ ಡೆಲ್ಟಾ V. ಅದರ ಚೇಂಜ್ ಇನ್ ಎಂಥಾಲ್ಪಿ ಆ್ಯಂಡ್ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ. ಎಂಥಾಲ್ಪಿ ಆ್ಯಂಡ್ ಇಂಟರ್ನಲ್ ಎನರ್ಜಿ ಅಂದರೆ H ಇಸ್ ಈಕ್ವಲ್ ಟು U ಪ್ಲಸ್ T PV. ಓಕೆ. ಚೇಂಜ್ ಇನ್ ಎಂಥಾಲ್ಪಿ ಅಂತ ಹೇಳಿದ್ರೆ ಏನು, ಇಲ್ಲಿ ಡೆಲ್ಟಾ H ಇಸ್ ಈಕ್ವಲ್ ಟು ಡೆಲ್ಟಾ U ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ. ಡೆಲ್ಟಾ N ಅಂದರೆ ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್, R ಅಂತ ಹೇಳಿದ್ರೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್, T ಅಂತ ಹೇಳಿದ್ರೆ ಟೆಂಪರೇಚರ್. ಸ್ಟೇಟ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್, ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮುಲಾ. ಸ್ಟೇಟ್ ಸೆಕೆಂಡ್ ಲಾ ಆ್ಯಂಡ್ ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಇದರಲ್ಲಿ ಪಕ್ಕಾ ಒಂದು ಕ್ವೆಶನ್ನ ಕೇಳ್ತಾರೆ. ಆಮೇಲೆ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ವರ್ಕ್ ಡನ್ ಇನ್ ಇರ್ರಿವರ್ಸಿಬಲ್ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಫ್ ಐಡಿಯಲ್ ಗ್ಯಾಸ್. ಸೊ W ಇಸ್ ಈಕ್ವಲ್ ಟು ಮೈನಸ್ ಪಿ ಡೆಲ್ಟಾ ವಿ. ಇಲ್ಲಿ P ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಪ್ರೆಷರ್. ಸೊ ಇದರ ರಿಲೇಟೆಡ್ ಪಕ್ಕಾ ಒಂದು ಕ್ವೆಶನ್ ನಿಮಗಿರುತ್ತೆ, ತುಂಬ ಈಸಿ. ಹಾಗೆ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಬೇಸ್ಡ್ ಕ್ವೆಶನ್ಸ್, ದಟ್ ಇಸ್ ಡೆಲ್ಟಾ U ಇಸ್ ಈಕ್ವಲ್ ಟು Q ಪ್ಲಸ್ W ಬೇಸ್ಡ್ ಕ್ವೆಶನ್ಸ್ ನಾವು ಕೊಡಬಹುದು. ಸರಿ, ಇದೆಲ್ಲ ಕೂಡ ನಮಗೆ 100% ಕೇಳುವಂತಹ ಕ್ವೆಶನ್ಸ್ ಆಗಿರುತ್ತೆ. ಇದು ಕೂಡ ಅಷ್ಟೇ. ರಿವರ್ಸಿಬಲ್ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಫ್ ಎನ್ ಐಡಿಯಲ್ ಗ್ಯಾಸ್, ಇದರ ಬೇಸ್ ಮೇಲೆ ಪ್ರಾಬ್ಲಮ್ಸ್. ರಿವರ್ಸಿಬಲ್ ಎಕ್ಸ್ಪ್ಯಾನ್ಷನ್ ಆಫ್ ಐಡಿಯಲ್ ಗ್ಯಾಸ್ ಇಕ್ವೇಶನ್ ಏನು,
ವರ್ಕ್ ಡನ್ ಇಸ್ ಈಕ್ವಲ್ ಟು -2.303. NRT log of V2 by V1. ಇದರ ಬೇಸ್ ಮೇಲೆ ಕೂಡ ಕ್ವೆಶನ್ಸ್ನ ಕೇಳುವಂತಹ ಚಾನ್ಸಸ್ ಇದೆ. ಸ್ಟೇಟ್ ಮತ್ತೆ ಎಕ್ಸ್ಪ್ಲೇನ್ ಹೆಸಸ್ ಲಾ ಆಫ್ ಕಾನ್ಸ್ಟೆಂಟ್ ಸಮೇಷನ್. ಕೆಲವೊಂದು ಎಕ್ಸಾಂಪಲ್ ಜೊತೆಗೆ ಹೆಸಸ್ ಲಾವನ್ನು ಎಕ್ಸ್ಪ್ಲೇನ್ ಮಾಡಿ ಅಥವಾ ಬಾರ್ನ್ ಹೇಬರ್ ಸೈಕಲ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿ ಲ್ಯಾಟಿಸ್ ಎಂಥಾಲ್ಪಿ ಆಫ್ ಸೋಡಿಯಂ ಕ್ಲೋರೈಡನ್ನು ಕಂಡುಹಿಡಿರಿ. ಇದನ್ನು ನಾನು ನಿಮಗೆ ಕ್ಲಿಯರ್ ಆಗಿ ನಮ್ಮ ಲೈವ್ ಸೆಷನ್ಸ್ನಲ್ಲೂ ಎಕ್ಸ್ಪ್ಲೇನ್ ಮಾಡಿದೆ. ಗಿಬ್ಸ್ ಫ್ರೀ ಎನರ್ಜಿ ಅಂತ ಹೇಳಿದರೆ ಏನು, ಯಾವುದೆಲ್ಲ ಪ್ರಾಸೆಸ್ ಇರಬೇಕು ಒಂದು ಸಿಸ್ಟಮ್ ಅಥವಾ ಒಂದು ರಿಯಾಕ್ಷನ್ನ ಗಿಬ್ಸ್ ಫ್ರೀ ಎನರ್ಜಿ ಸ್ಪಾಂಟೇನಿಯಸ್ ಆಗಲಿಕ್ಕೆ. ಸೊ ಯಾವುದೆಲ್ಲ ಇಕ್ವೇಷನ್ಸ್ ಇರಬೇಕು ಅಲ್ಲಿ, ಐ ಮೀನ್ ಯಾವುದೆಲ್ಲ ಕಂಡೀಷನ್ಸ್ ಇರಬೇಕು. ಡೆಲ್ಟಾ ಜಿ ನೆಗೆಟಿವ್ ಇರಬೇಕು, ಡೆಲ್ಟಾ ಎಸ್ ಪಾಸಿಟಿವ್ ಇರಬೇಕು, ಅದೇ ಥರ ಡೆಲ್ಟಾ ಎಚ್ ಅಂತ ಹೇಳೋದು ನೆಗೆಟಿವ್ ಇರಬೇಕು ಎಟ್ ಆಲ್ ಟೆಂಪರೇಚರ್. ಇದು ಇಂಪಾರ್ಟೆಂಟ್ ಕ್ವೆಶನ್. ಜೊತೆಗೆ ಥರ್ಮೋಡೈನಮಿಕ್ಸ್ನಲ್ಲಿ ಕ್ವೆಶನ್ಸು ಹಿಂಗೂ ಕೇಳ್ತಾರೆ. ಎಂಟ್ರೋಪಿಯನ್ನು ಕೊಡ್ತಾರೆ ಅವರು 2000 ಕಿಲೋಜೂಲ್. ಸೊ A+2B = C ಆಯ್ತಾ. ಇಲ್ಲಿ ಡೆಲ್ಟಾ ಹೆಚ್ ವ್ಯಾಲ್ಯೂ ಎಂಥಾಲ್ಪಿ ಕೊಟ್ಟಿದ್ದಾರೆ, ಎಂಟ್ರೋಪಿ ಕೊಟ್ಟಿದ್ದಾರೆ, ಯಾವ ಟೆಂಪ್ರೇಚರಲ್ಲಿ ರಿಯಾಕ್ಷನ್ ಬಿಕಮ್ ಸ್ಪಾಂಟೇನಿಯಸ್. ಉತ್ತರ ಬೇಕು ಅಂತ ಹೇಳಿದ್ರೆ PUC 1 ಇದು ನೀವು ಲೈವ್ ಮ್ಯಾರಥಾನ್ ಸೆಷನ್ಸ್ ನೋಡಬಹುದು. ಐ ಹ್ಯಾವ್ ಸಾಲ್ವ್ ಕ್ವೆಶನ್ಸ್ ಓವರ್ ದೇರ್. ಸೊ ಕ್ಯಾಲ್ಕುಲೇಟ್ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ಈಥೇನ್ ಫ್ರಮ್ ಈಥೇನಿಂದ ಎಂಥಾಲ್ಪಿ ಆಫ್ ಫಾರ್ಮೇಷನ್ಸ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡುವಂಥದ್ದು, ಅಥವಾ ಕ್ಯಾಲ್ಕುಲೇಟ್ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ಬೆನ್ಸಿನ್, ಕಂಬಷನ್ ಆಫ್ ಬೆನ್ಸಿನ್ ಕೊಟ್ಟು ಫಾರ್ಮೇಷನ್ ಕೇಳುವಂಥದ್ದು. ಇಂಥ ಕ್ವೆಶನ್ಸ್ ತುಂಬ ಸರ್ವೇ ಸಾಮಾನ್ಯ ಆ್ಯಂಡ್ ದೇ ವೆರಿ ಇಂಪಾರ್ಟೆಂಟ್. ಫ್ರಮ್ ಥರ್ಮೋಕೆಮಿಸ್ಟ್ರಿ ಎಂಥಾಲ್ಪಿ ಬೇಸ್ಡ್ ಕ್ವೆಶನ್ಸ್ ಕೇಳ್ತಾರೆ. ಸೊ ದ್ಯಾಟ್ಸ್ ಅಬೌಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫ್ರಮ್ ಹೈಡ್ರೋಕಾರ್ಬನ್. ಐ ಆಮ್ ರಿಯಲಿ ಸಾರಿ ಬಿಕಾಸ್ ಮೈ ಥ್ರೋಟ್ ಇಸ್ ಲಿಟಲ್ ಅಲ್ಲ, ಸ್ವಲ್ಪ ಜಾಸ್ತಿನೇ ಡ್ಯಾಮೇಜ್ ಆಗಿದೆ. ಹಾಗಾಗಿ ಇನ್ ಬಿಟ್ವೀನ್ ನಿಮಗೆ ಕೆಲವೊಂದಷ್ಟು ಇರಿಟೇಷನ್ಸ್ ನನ್ನ ವಾಯ್ಸ್ನಿಂದ ಬರ್ಬೋದು, ಕ್ಷಮಿಸಿ. ಬಟ್ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ಹೈಡ್ರೋಕಾರ್ಬನ್ಸ್ನಲ್ಲಿ ಕೆಲವು ಮಕ್ಕಳಿಗೆ ಫುಲ್ ಚಾಪ್ಟರ್ ಇದೆ, ಕೆಲವು ಮಕ್ಕಳಿಗೆ ಆಲ್ಕೇನ್ಸ್ವರೆಗೆ, ಕೆಲವು ಮಕ್ಕಳಿಗೆ ಆಲ್ಕೀನ್ಸ್ವರೆಗಿದೆ. ಇರ್ರೆಸ್ಪೆಕ್ಟಿವ್ ಆಫ್ ಯಾರಿಗೆ ಎಷ್ಟಿದೆ ಅಂತ ಹೇಳಿ ನಾನು ಎಲ್ಲ ಒಂದು ಕಾನ್ಸೆಪ್ಟನ್ನು ಒಂದೇ ಒಂದು ವಿಡಿಯೋದಲ್ಲಿ ತೊಗೊಂಡು ಬಂದಿದ್ದೀನಿ. ನಿಮಗೇನಿದೆ ಅದನ್ನು ನೀವು ಚೂಸ್ ಮಾಡಿದ್ರೆ ಸಾಕು. ಓಕೆ. ಎಕ್ಸ್ಪ್ಲೇನ್ ವುಡ್ಸ್ ರಿಯಾಕ್ಷನ್, ಡಿಕಾರ್ಬಾಕ್ಸಿಲೇಷನ್ ರಿಯಾಕ್ಷನ್, ಎಕ್ಸ್ಕ್ಯೂಸ್ ಮೀ, ಕೋಲ್ ಬೇಸ್ ರಿಯಾಕ್ಷನ್. ಇದೆಲ್ಲ ಮೆಥಡ್ಸ್ ಆಫ್ ಪ್ರಿಪರೇಷನಲ್ಲಿ ಭಾಳ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಇದು. ಫ್ರಿಡಲ್ ಕ್ರಾಫ್ಟ್ ಅಲ್ಕೈಲೇಷನ್, ಫ್ರಿಡಲ್ ಕ್ರಾಫ್ಟ್ ಅಸೈಲೇಷನ್ ರಿಯಾಕ್ಷನ್. ರೈಟ್ ನ್ಯೂಮ್ಯಾನ್ ಪ್ರೊಜೆಕ್ಷನ್ಸ್, ಎಕ್ಲಿಪ್ಸ್ಡ್ ಆ್ಯಂಡ್ ಸ್ಟ್ಯಾಗರ್ಡ್. ಸಾ ಹಾರ್ಸು ಕೇಳಬಹುದು, ನ್ಯೂಮ್ಯಾನ್ ಕೇಳಬಹುದು. ಡಿಫೈನ್ ಜೊಮೆಟ್ರಿಕಲ್ ಐಸೋಮೆರಿಸಮ್, ಒಂದು ಎಕ್ಸಾಂಪಲ್ ಕೊಡಿ. ಬ್ಯೂಟ್ ಟು ಈನ್ ಇದು ಸಿಸ್ ಮತ್ತೆ ಟ್ರಾನ್ಸ್ ಐಸೋಮರ್ಸ್ ಬರೀರಿ. ಎರಡು ಒಂದೇ ಕಡೆ ಇತ್ತು ಅಂತ ಹೇಳಿದ್ರೆ ಸಿಸ್ ಐಸೋಮರ್, ಎರಡು ಬೇರೆ ಕಡೆ ಇತ್ತು ಅಂತ ಹೇಳಿದ್ರೆ ಇದು ಸಿಸ್ ಐಸೋಮರ್ ಆಯ್ತು. ಟ್ರಾನ್ಸ್ ಐಸೋಮರ್ ಅಂತ ಹೇಳಿದ್ರೆ ಡಯಾಗನಲಿ ಆಪೋಸಿಟ್ ಬರೀತೀರಿ. CH3 ಹೈಡ್ರೋಜನ್ ಆ್ಯಂಡ್ ಹೈಡ್ರೋಜನ್. ಓಕೆ. ಸ್ಟೇಟ್ ಮಾರ್ಕಾನಿಕೋವ್ಸ್ ರೂಲ್. ಅದೇ ಥರ ಡಿಸ್ಕಸ್ ದಿ ಎಡಿಷನ್ ಆಫ್ ಹೈಡ್ರೋಜನ್ ಬ್ರೋಮೈಡ್, HBr ಎಡಿಷನ್ ಫಾರ್ ಪ್ರೋಪೀನಿಗೆ ಡಿಸ್ಕಸ್ ಮಾಡಿ ಅಂತ ಹೇಳಿ ಕೇಳ್ಬೋದು. ವಾಟ್ ಆರ್ ದ ನೆಸೆಸರಿ ಕಂಡೀಷನ್ಸ್ ಫಾರ್ ದ ಸಿಸ್ಟಮ್ ಟು ಬಿ ಆರೋಮ್ಯಾಟಿಕ್. ಇದು ನಮ್ಮ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ನಲ್ಲಿ ಒಂದು ಸಿಸ್ಟಮ್ ಆರೋಮ್ಯಾಟಿಕ್ ಆಗಬೇಕು ಅಂತ ಹೇಳಿದ್ರೆ ಯಾವುದೆಲ್ಲ ಕಂಡೀಷನ್ಸ್ ಫಾಲೋ ಮಾಡಬೇಕು. ಯಾವ ಕಂಡೀಷನ್ಸು? ಸೈಕ್ಲಿಕ್ ಇರಬೇಕು, ಕಾಂಜುಗೇಷನ್ ಇರಬೇಕು, sp2 hybridized carbon ಇರಬೇಕು, so that the molecule will be planar, and most importantly ಆ ಒಂದು ಮಾಲಿಕ್ಯೂಲ್ 4n+2 Huckel's value, Huckel's pi electrons ಅನ್ನು ಸ್ಯಾಟಿಸ್ಫೈ ಮಾಡಬೇಕು. where n value is equal to 0, 1, 2, 3. ಇದರ ಡೀಟೇಲ್ ಎಕ್ಸ್ಪ್ಲನೇಷನ್ ಅಗೇನ್ ನೀವು ನಿಮ್ಮ ಲೈವ್ ಸೆಷನ್ಸ್ನಲ್ಲಿ ನೋಡಬಹುದು. ಜೊತೆಗೆ ಸ್ಟೇಟ್ Huckel's ರೂಲ್ ಆಫ್ ಆರೋಮ್ಯಾಟಿಸಿಟಿ ಅಂತಲೂ ಕೇಳ್ತಾರೆ. ಹೇಗೆ ನೀವು ಬೆಂಜಿನನ್ನು ಪ್ರಿಪೇರ್ ಮಾಡ್ತೀರಾ ಇಥೈನಿಂದ, ಸೈಕ್ಲಿಕ್ ಪಾಲಿಮರೈಸೇಷನ್ ಆಫ್ ಈಥೈನ್ ಮಾಲಿಕ್ಯೂಲ್ಸು, ಅದರಿಂದ ಹೇಗೆ ಇಥೈನ್ ಬೆಂಜಿನ್ ಪ್ರಿಪೇರ್ ಮಾಡ್ತೀರಾ. ಫಿನಾಲ್ ರಿಡಕ್ಷನ್ ಇನ್ ದ ಪ್ರೆಸೆನ್ಸ್ ಆಫ್ ಜಿಂಕ್ ಆಕ್ಸೈಡ್ನಿಂದ ಹೇಗೆ ಬೆಂಜಿನ್ನ ನೀವು ಸಿಂಥಸೈಸ್ ಮಾಡುವಂತಹದ್ದು. ಹಾಗೆ ಮೆಕ್ಯಾನಿಸಮ್ನಲ್ಲಿ ಕ್ಲೋರಿನೇಷನ್, addition of HBr to propene in the presence of peroxide, absence of peroxide, chlorination of benzene, nitration of benzene, sulfonation of benzene, Friedel-Crafts alkylation, acylation ಇಂದ ಒಂದು ಈ ಮೆಕ್ಯಾನಿಸಮ್ನಲ್ಲಿ ಯಾವ್ದಾದ್ರು ಒಂದು ರಿಯಾಕ್ಷನ್ಸ್ನವರು ಪಕ್ಕಾ ಕೇಳ್ತಾರೆ. ಜೊತೆಗೆ ಹೈಡ್ರೋಕಾರ್ಬನ್ಸ್ನಲ್ಲಿ ಆಲ್ಕೀನ್ಸ್ ಪಾರ್ಟ್ನಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳ್ದೆ. ಆಲ್ಕೀನ್ಸ್ ಇದು ಪ್ರಿಪ್ರೇಷನ್ನಲ್ಲಿ ಲಿಂಡ್ಲಾರ್ ಕ್ಯಾಟಲಿಸ್ಟ್ ಇದು ಉಪಯೋಗ ಏನು ಅಂದರೆ C∼ ನಲ್ಲಿ ನೀವು ಹೈಡ್ರೋಜನ್ ಆ್ಯಡ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ 2 ರಿಯೇಜೆಂಟ್, ಪೆಲೆಡಿಯಂ ಮಿಕ್ಸ್ಡ್ ಕಾರ್ಬನ್
ಬೇರಿಯಂ ಸಲ್ಫೇಟ್ ಅಥವಾ ಕ್ವಿನಾಲ್ ಪ್ರೆಸೆನ್ಸ್ನಲ್ಲಿ ನಿಮಗೆ ಸಿಸ್ ಕಂಪೌಂಡ್ ಸಿಗುತ್ತೆ. ಅದೇ ನೀವು ಲಿಕ್ವಿಡ್ ಸೋಡಿಯಂ, ಲಿಕ್ವಿಡ್ ಅಮೋನಿಯಾ ಆ್ಯಂಡ್ ಸೋಡಿಯಂ ಮೆಟಲ್ಸ್ ತಗೊಂಡ್ರೆ ನಿಮಗೆ ಟ್ರಾನ್ಸ್ ಕಂಪೌಂಡ್ ಸಿಗುತ್ತೆ. ಸೊ ಈ ಸ್ಟೀರಿಯೋ ಸ್ಪೆಸಿಫಿಕ್ ಆಗಿರುವಂತಹ ಕಂಪೌಂಡ್ಸ್ಗಳದ್ದು ಫಾರ್ಮೇಷನ್ ಆಲ್ಕೀನ್ಸ್ ಚಾಪ್ಟರ್ನಲ್ಲಿ ಭಾಳ ಇಂಪಾರ್ಟೆಂಟ್. ಅದೇ ಆಲ್ಕೀನ್ಸ್ ಚಾಪ್ಟರ್ನಲ್ಲಿ HBr ಎಡಿಷನ್ ಟು ಬ್ರೋಮಿನ್ ಪ್ರೋಪಿನ್ ಯಾವ ಥರ ಇರುತ್ತೆ, ಹೇಗೆ ಮಾರ್ಕೋನಿಕೋವ್ಸ್ ರೂಲ್ನ ಫಾಲೋ ಮಾಡಬೇಕು ಅದನ್ನ ಹೇಳಾಗಿದ್ದಾಯಿತು. ಸೊ ಲಿಂಡಲಾರ್ಸ್ ಕ್ಯಾಟಲಿಸ್ಟು ಮತ್ತು ಸೋಡಿಯಂ ಇನ್ ಲಿಕ್ವಿಡ್ ಅಮೋನಿಯಾ ಕ್ಯಾಟಲಿಸ್ಟ್. ಹಾಗೆ ಆಲ್ಕೈನ್ಸ್ ತಗೊಂಡಾಗ ಆಲ್ಕೈನ್ಸ್ನಲ್ಲಿ ಮೆಥಡ್ಸ್ ಆಫ್ ಪ್ರಿಪರೇಷನ್ ಫ್ರಮ್ ಕ್ಯಾಲ್ಶಿಯಂ ಕಾರ್ಬೈಡ್. ಸೊ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅನ್ನು ನೀವು ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಡಿಕಂಪೋಸ್ ಮಾಡಿದ ನಂತರ ಕ್ಯಾಲ್ಶಿಯಂ ಆಕ್ಸೈಡ್ ಅನ್ನು ನೀವು ಕಾರ್ಬನ್ ಜೊತೆಗೆ ಟ್ರೀಟ್ ಮಾಡಿದಾಗ ನಿಮಗೆ ಕ್ಯಾಲ್ಶಿಯಂ ಕಾರ್ಬೈಡ್ ಅಂತ ಹೇಳೋ ಕಂಪೌಂಡ್ ಸಿಗುತ್ತೆ, ಕಾರ್ಬನ್ ಮೊನಾಕ್ಸೈಡ್ ಸಿಗುತ್ತೆ. ಈ ಕ್ಯಾಲ್ಶಿಯಂ ಕಾರ್ಬೈಡ್ ಅನ್ನ ನೀರಿಗೆ ಹಾಕಿದಾಗ ನಿಮಗೆ ಈಥೈನ್ ಗ್ಯಾಸ್ ಸಿಗುತ್ತೆ, C2H2. ಈ ಮೆಥಡ್ ಆಫ್ ಪ್ರಿಪರೇಷನು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ಎಲಿಮಿನೇಷನ್ ಇಂದ ಹೇಗೆ ಆಲ್ಕೈನ್ಸ್ನ ಪ್ರಿಪೇರ್ ಮಾಡ್ತೀರಾ, ಹಾಗೆ ಆಲ್ಕೈನ್ಸ್ ರಿಯಾಕ್ಷನ್ C∧H ಎಡಿಷನ್ ಆಫ್ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಮರ್ಕ್ಯುರಿ ಕ್ಯಾಟಲಿಸ್ಟ್ ನಿಮಗೆ ಎಥನೋಲ್ ಅಂತ ಹೇಳುವಂಥ ಕಂಪೌಂಡ್ ಅನ್ನು ಕೊಡುತ್ತೆ. ದಟ್ ಇಸ್ ಇಂಪಾರ್ಟೆಂಟ್. ಇಥೈನ್ ಅಂತ ಹೇಳಬೇಕಾದ್ರೆ ಇಲ್ಲಿ ಓಝೋನ್ ರಿಯಾಕ್ಷನ್ ಅಥವಾ ಓಝೋನೋಲೈಸಿಸ್ ರಿಯಾಕ್ಷನ್ ಅಂತ ಹೇಳ್ತೀವಿ ನಾವು. Ozonolysis reaction is a very important. So Lindlar catalyst, sodium and liquid ammonia preparations nalli ozonolysis reaction, addition to HBr propane idella kuda alkenes part na important questions. Alkynes part nalli important questions, methods of preparation. So ನಿಮ್ಮ methods of preparation ಅಲ್ಲಿ ಈ ಕಾರ್ಬೈಡ್ ನಿಂದ ಹೇಗೆ ನೀವು ಪ್ರಿಪೇರ್ ಮಾಡ್ತೀರಾ ಅಂತ ಹೇಳುವಂಥದ್ದು. ಜೊತೆಗೆ ಏನಾಗುತ್ತೆ if you add water to ethyne molecules in the presence of mercury catalyst, so what will happen to it anta heluvanthadu is very important. Nantra redox reaction bandaga definition of all this: oxidation, reduction, oxidizing and reducing agent, calculation of oxidation number of element in a given compound heng calculate madudu. For example K2Cr2O7 alli underline ಮಾಡಿರುವಂತಹ ಕ್ರೋಮಿಯಂ ಒಂದು ಆಕ್ಸಿಡೇಷನ್ ಸ್ಟೇಟ್ ಕಂಡುಹಿಡಿಯಿರಿ, ಅಥವಾ KMnO4 ನಲ್ಲಿ what is the oxidation state of MnO4, NH4NO3 ಎರಡು ನೈಟ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಕಂಡುಹಿಡಿಯಿರಿ. ಸೊ ವಾಟ್ ಇಸ್ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಕೇಳಬಹುದು. ಬ್ಯಾಲೆನ್ಸಿಂಗ್ ಇದರಲ್ಲಿ ಆಕ್ಸಿಡೇಷನ್ ಅಥವಾ ಹಾಫ್ ರಿಯಾಕ್ಷನ್ ಮೆಥಡ್ ಯಾವುದ್ರಲ್ಲಾದ್ರೂ ಸರಿ ನೀವು ಅಸಿಡಿಕ್ ಮೀಡಿಯಾ ಮತ್ತೆ ಬೇಸಿಕ್ ಮೀಡಿಯಾದಲ್ಲಿ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಹೇಳುವಂಥದ್ದು. ಬ್ಯಾಲೆನ್ಸಿಂಗ್ ದ ರಿಯಾಕ್ಷನ್ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೇನ್ಡ್ ಹೌ ಟು ಡೂ ಇಟ್ ಇನ್ acidic and both basic media in the live session. So equilibrium ಬಂದಾಗ ಡಿಫೈನ್ ಲಾ ಆಫ್ equilibrium ಕಾನ್ಸ್ಟೆಂಟ್ ಅಪ್ಲಿಕೇಶನ್ಸ್ ಏನು ಅದನ್ನ ಇಟ್ಕೊಂಡು ಹೇಗೆ ನಾವು ಪ್ರೆಡಿಕ್ಟ್ ಮಾಡ್ಬೋದು ಡೈರೆಕ್ಷನ್ಸ್ನ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ KC is lesser than QC, QC is lesser than KC, the reaction proceeds in the forward. QC ಯಾವಾಗ ಜಾಸ್ತಿ ಆಗುತ್ತೆ KC ಗಿಂತ reaction proceeds backward. If they both are equal, equilibrium ಅಂತ ಹೇಳೋ ಕಂಡೀಷನ್ಸ್. ಅದೇ ಥರ ಮೆನ್ಷನ್ ಎನಿ 2 to 3 ಅಪ್ಲಿಕೇಶನ್ಸ್ ಆಫ್ equilibrium ಕಾನ್ಸ್ಟೆಂಟ್. ಒಂದು ಡೈರೆಕ್ಷನ್ನ ಪ್ರಿಡಿಕ್ಟ್ ಮಾಡಬಹುದು, ಇನ್ನೊಂದು ಎಕ್ಸ್ಟೆಂಟ್ ಆಫ್ ರಿಯಾಕ್ಷನ್ ಅನ್ನ ಪ್ರಿಡಿಕ್ಟ್ ಮಾಡ್ಬೋದು, KC ವ್ಯಾಲ್ಯೂವನ್ನ ಕಾನ್ಸ್ಟೆಂಟ್ ವ್ಯಾಲ್ಯೂವನ್ನ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಹಾಗೆ ರೈಟ್ ದ ಎಕ್ಸ್ಪ್ರೆಷನ್ ಆಫ್ KP ಅಂಡ್ KC ಫಾರ್ ದ ಗಿವನ್ ಇಕ್ವೇಶನ್. ಹೇಗೆ ಬರೀತೀರಾ, ಎಲ್ಲ ಕೂಡ ಗೇಷಿಯಸ್ ಮಾಲಿಕ್ಯೂಲ್ಸ್ ಇತ್ತು ಅಂತ ಹೇಳಿದ್ರೆ KC ಎಕ್ಸ್ಪ್ರೆಷನ್ ಬರಿಬೇಕಾದ್ರೆ ಯು ವಿಲ್ ಟೇಕ್ ದ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಮೋಲಾರ್ ಕಾನ್ಸಂಟ್ರೇಷನ್, ರೇಸ್ ದ ಪವರ್ ಟು ಸ್ಟೋಚಿಯೋಮೆಟ್ರಿಕ್ ಇಕ್ವೇಶನ್, followed by product of molar concentration of reactants, again raise the power to coefficients which are present in the balanced chemical equation. H2I2 giving HI. illu kuda neevu KC expression heng baritira, HI power whole square divided by H2 plus and I2. ಆಯ್ತು, ಇಲ್ಲಿ ಬರೀ ಸಾಲಿಡ್ ಸ್ಟೇಟ್ ನಲ್ಲಿ ಯಾವುದಿದೆ ಅದನ್ನ ಮಾತ್ರ ಬರಿಬೇಕು. ಕ್ಯಾಲ್ಸಿಯಂ ಕಾರ್ಬೋನೇಟು ಕ್ಯಾಲ್ಸಿಯಂ ಆಕ್ಸೈಡ್ ಸಾಲಿಡ್ ಸ್ಟೇಟ್ ನಲ್ಲಿ ಇದೆ ಅಂದ್ರೆ KC ಎಕ್ಸ್ಪ್ರೆಷನ್ ಬರೀರಿ ಅಂದ್ರೆ ನೀವೇನ್ ಮಾಡ್ತೀರಾ, ಯಾವುದು ಗೇಷಿಯಸ್ ಸ್ಟೇಟ್ ನಲ್ಲಿ ಇದೆ ಅದರ ಕಾನ್ಸಂಟ್ರೇಷನ್ ಮಾತ್ರ ನೀವು ಬರೀತೀರಾ. ಸೊ KP ಬರೀತೀರಾ ಅಂತ ಹೇಳಿರಲ್ಲಿ, ಸೊ KC ಬರ್ದಿರೋ ಜಾಗದಲ್ಲಿ ಇದಕ್ಕೆ ಪಾರ್ಷಿಯಲ್ ಪ್ರೆಷರ್ದು ಎಕ್ಸ್ಪ್ರೆಷನ್ ಕೊಡಿರಿ. ಫಸ್ಟ್ ಇಕ್ವೇಶನ್ಗೆ ಪಾರ್ಷಿಯಲ್ ಪ್ರೆಷರ್ ಆಫ್ ಅಮೋನಿಯಾ ಬರೀತೀರಾ, ಹೋಲ್ ಸ್ಕ್ವೇರ್ ಬರೀತೀರಾ, ಡಿವೈಡೆಡ್ ಬೈ ಪಾರ್ಷಿಯಲ್ ಪ್ರೆಷರ್ ಆಫ್ H2, ಪಾರ್ಷಿಯಲ್ ಪ್ರೆಷರ್ ಆಫ್ N2 and H2. ಸೊ H2ದು ಕೊಯಿಫಿಷಿಯಂಟ್ 3 ಇತ್ತು ಅಂದ್ರೆ ಪಾರ್ಷಿಯಲ್ ಪ್ರೆಷರ್ ಕ್ಯೂಬ್ ಮಾಡ್ತೀರಾ. ಸೊ ವಾಟ್ ಇಸ್ ಹೋಮೋಜಿನಿಯಸ್, heterogeneous equilibrium,
State Le Chatelet's principle, how the effect of pressure and temperature is affected. I mean, how explain the effect of temperature and pressure on the system which is at equilibrium. ಅದು ಹೇಗೆ ಅದನ್ನು ನಲಿಫೈ ಮಾಡುತ್ತೆ. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ KC. ಈ ಒಂದು ಇಕ್ವೇಶನ್ ಕೊಡಬಹುದು. ಆಮೇಲೆ ಹೇಳ್ಬೋದು ವಾಟ್ ಹ್ಯಾಪನ್ಸ್ ಇನ್ ದ ಎಬೋ ರಿಯಾಕ್ಷನ್. ಥಯೋಸೈನೈಡ್ ಆಡ್ ಮಾಡಿದಾಗ ಏನಾಗುತ್ತೆ, ರಿಯಾಕ್ಷನ್ ಫಾರ್ವರ್ಡ್ ಡೈರೆಕ್ಷನ್ಗೆ ಹೋಗುತ್ತೆ, ಜಾಸ್ತಿ ಡೀಪ್ ರೆಡ್ ಫಾರ್ಮ್ ಆಗುತ್ತೆ. ಆಕ್ಸಾಲಿಕ್ ಆಸಿಡ್ ಹಾಕಿದಾಗ ಏನಾಗುತ್ತೆ, ಇದು Fe3+ ಅನ್ನ ಅಬ್ಸಾರ್ಬ್ ಮಾಡುತ್ತೆ, ಅದರ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ, ಅವಾಗ ರಿಯಾಕ್ಷನ್ ಬ್ಯಾಕ್ವರ್ಡ್ ಆಗುತ್ತೆ. ಸೊ ಯಾವ ತರ ಶಿಫ್ಟ್ ಆಗುತ್ತೆ, ಮತ್ತೆ ಆನ್ಸರ್ನ ಕೂಡ ನಾನು ಇಲ್ಲಿ ಕೆಲವೊಂದಕ್ಕೆ ಮೆನ್ಷನ್ ಮಾಡಿದ್ದೀನಿ. ಅಂಡ್ ಇಲ್ಲಿ ನೋಡಿ KC ಅನ್ನ ಕಂಡಿಡಿರಿ ಅಂತ ಹೇಳೋ ಕ್ವೆಶನ್ಸ್ ಇಕ್ವಿಲಿಬ್ರಿಯಂ ನಿಂದ ನ್ಯೂಮೆರಿಕಲ್ಸ್ ನಲ್ಲಿ ಕೇಳ್ಬೋದು. ಅವರು ಕಾನ್ಸಂಟ್ರೇಷನ್ ವ್ಯಾಲ್ಯೂ ಕೊಡ್ತಾರೆ ಅಂಡ್ ದಿಸ್ ಶುಡ್ ಬಿ ದಿ ಆನ್ಸರ್. 3.55 into 10⁻². ನೀವು ಸಬ್ಸ್ಟಿಟ್ಯೂಟ್ ಮಾಡಿ KC ಎಕ್ಸ್ಪ್ರೆಷನ್ ಬರೆಯೋದು, ಅದರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಫೈನಲ್ ಎಕ್ಸ್ಪ್ರೆಷನ್ಸ್ ನ ಬರೀತೀರಾ, ಆಯ್ತಾ. ಅಥವಾ ವ್ಯಾಲ್ಯೂ ಆಫ್ ಇಕ್ವಿಲಿಬ್ರಿಯಂ, ಒಂದು ರಿಯಾಕ್ಷನ್ ಕೊಡ್ತಾರೆ, ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಬಂದ್ಬಿಟ್ಟು ಇಲ್ಲಿ 25 ಅಂತ ಹೇಳಿ ಕೊಡ್ತಾರೆ. ಹಾಗಾದ್ರೆ ಇದೇ ರಿಯಾಕ್ಷನ್ ನೀನು ರಿವರ್ಸ್ ಮಾಡಿದಾಗ ವ್ಯಾಲ್ಯೂ ಏನಾಗುತ್ತೆ, 1/25 ಆಗುತ್ತೆ. ಹಾಗಾದ್ರೆ ರಿವರ್ಸ್ ಮಾಡಬೇಕಾದ್ರೆ KC ವ್ಯಾಲ್ಯೂ ಏನು, ಈ ಕ್ವೆಶನ್ ನ ಕೊಡಬಹುದು. ಫಾಲೋಡ್ ಬೈ ಅಟ್ ಇಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಆಫ್ N2O2 ಕೊಟ್ಟಿದ್ದಾರೆ, NO ಕೊಟ್ಟಿದ್ದಾರೆ, KC ಕಂಡಿಡಿರಿ. ಅಗೇನ್ ಕೊಟ್ಟಿರುವಂತಹ ಎಕ್ಸ್ಪ್ರೆಷನ್ಗೆ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಬರೀತೀರಾ, ಕಾನ್ಸಂಟ್ರೇಷನ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಫೈನಲ್ ಆನ್ಸರ್ ತೆಗಿತೀರಾ. ಸೊ KC ವ್ಯಾಲ್ಯೂ ಕಂಡಿಡಿರಿ ಅಂತ ಹೇಳುವಂಥದ್ದು ಅಗೇನ್ ರಿವರ್ಸಿಬಲ್ ರಿಯಾಕ್ಷನ್ಗೆ. ಯಾರಿಗೆಲ್ಲ ಅಯಾನಿಕ್ ಇಕ್ವಿಲಿಬ್ರಿಯಂ ಇದೆ ನಿಮಗೆ ಇಲ್ಲಿಂದ ಕ್ವೆಶನ್ ಸ್ಟಾರ್ಟ್ ಆಗುತ್ತೆ. ಸೊ ಕಾಂಜುಗೇಟ್ ಆಸಿಡ್ ಮತ್ತೆ ಬೇಸ್ ಬರೆಯುವಂತಹದ್ದು, ಕಾಂಜುಗೇಟ್ ಆಸಿಡ್ ಬೇಸ್ ಪೇರ್ ಬರೀರಿ. ಬ್ರಾನ್ಸ್ಟೆಡ್ ಲೋವರಿ ಕಾನ್ಸೆಪ್ಟ್ ಆಫ್ ಆಸಿಡ್ ಬೇಸ್ ಏನು, ಎಕ್ಸಾಂಪಲ್. ಲಿವಿಸ್ ಆಸಿಡ್ ಬೇಸ್ ಕಾನ್ಸೆಪ್ಟ್ಸ್ಗಳು ಎಕ್ಸಾಂಪಲ್, ಡಿಫಿನಿಷನ್ ಎಕ್ಸಾಂಪಲ್. ಅಯಾನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಅನ್ನ ಡಿಫೈನ್ ಮಾಡಿ, ವಾಟ್ ಇಸ್ ಇಟ್ಸ್ ವ್ಯಾಲ್ಯೂ ಎಟ್ 298 ಕೆಲ್ವಿನ್, 10⁻⁻4 ಅಂತ ಹೇಳುವಂತಹ ವ್ಯಾಲ್ಯೂ. ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅನ್ನ ಬರೆಯುವಂತಹದ್ದು, ಕ್ಯಾಲ್ಕುಲೇಟ್ ದ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ವ್ಯಾಲ್ಯೂ, KSP ವ್ಯಾಲ್ಯೂ. ಅವರು ಕಾನ್ಸಂಟ್ರೇಷನ್ ಕೊಟ್ಟಿರ್ತಾರೆ, ಅವರು AgCl ನ ಸಾಲ್ಯುಬಿಲಿಟಿಯನ್ನು ಕೊಟ್ಟಿರ್ತಾರೆ. ಸಾಲ್ಯುಬಿಲಿಟಿ ಅಂದ್ರೆ ಅದ್ರಲ್ಲಿ ಎಷ್ಟು Ag+ ಇದೆ, Cl- ಇದೆ. Solubility product andre concentration of Ag+ and Cl-. Multiply the concentration term, you will get the final expression of solubility product. So pK value ಕಂಡಿಡಿರಿ ಅಂತ ಕೇಳಬಹುದು. ಸೊ pK value ಕೊಟ್ಬಿಟ್ಟು pH ಕಂಡಿಡಿರಿ ಅಂತ ಕೇಳಬಹುದು. pK ಮತ್ತೆ pKb ವ್ಯಾಲ್ಯೂ 4.76 4.75 ಕೊಟ್ಟರು, ಅದನ್ನ ಕೊಟ್ಬಿಟ್ಟು ನೀವು ಫೈಂಡ್ ಔಟ್ ದ ಫೈನಲ್ pH ವ್ಯಾಲ್ಯೂ. ಈ ಇಕ್ವೇಶನ್ ಪ್ರಾಬ್ಲಮ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಈಸಿ ಕೂಡ. ಅಕಸ್ಮಾತ್ ಅವರು Kb ವ್ಯಾಲ್ಯೂ ಕೊಡಬಹುದು. ಸೊ Kb ವ್ಯಾಲ್ಯೂ ಕೊಟ್ಟಾಗ ನೀವು PKb ವ್ಯಾಲ್ಯೂ ಕಂಡಿಡಿದು ಸಾಲ್ಟ್ ಕಾನ್ಸಂಟ್ರೇಷನ್ ಬೇಸ್ ಕಾನ್ಸಂಟ್ರೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಕೂಡ ನಿಮಗೆ ಇಲ್ಲಿ POH ವ್ಯಾಲ್ಯೂನ ಕಂಡುಹಿಡಿಬಹುದು. POH ವ್ಯಾಲ್ಯೂ ಗೊತ್ತಿತ್ತು ಅಂದ್ರೆ pH ವ್ಯಾಲ್ಯೂ ಇನ್ ಟರ್ನ್ ಯು ಕ್ಯಾನ್ ಕ್ಯಾಲ್ಕುಲೇಟ್. ಸೊ ಕ್ಯಾಲ್ಕುಲೇಟ್ POH ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಈ ಫಾರ್ಮುಲಾವನ್ನು ನೀವು ಅಪ್ಲೈ ಮಾಡ್ಕೊಳ್ಬಹುದು. ಸಪೋಸ್ POH ವ್ಯಾಲ್ಯೂ ನಿಮಗೆ ಗೊತ್ತಾಯ್ತು 5.53, pH ಕೇಳ್ತಾರೆ ಅಂತ ಹೇಳಿದ್ರೆ pH plus POH is equal to 14. ಸೊ ಇದರಲ್ಲಿ POH ವ್ಯಾಲ್ಯೂವನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ pH ವ್ಯಾಲ್ಯೂ ವಿಲ್ ಬಿ 14 minus POH. ಇಲ್ಲಿ POH ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅವರು, 14 minus 5.053. ಸೊ ವಾಟ್ ಎವರ್ ದಿ ಆನ್ಸರ್ ಯು ಗೆಟ್ ದಟ್ ವಿಲ್ ಬಿ ಯೋರ್ pH ವ್ಯಾಲ್ಯೂ. ಈ ಇಕ್ವೇಶನ್ ಬೇಸ್ ಕ್ವೆಶನ್ಸ್ ನ ಕೇಳಬಹುದು. ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್ ಇನ್ ಸಾಫ್ಟ್ ಡ್ರಿಂಕ್ಸ್ ಇಷ್ಟಿದೆ, ಹಾಗಾದ್ರೆ pH ವ್ಯಾಲ್ಯೂ ಕಂಡಿಡಿರಿ. ಸೊ ಮೈನಸ್ ಲಾಗ್ ಆಫ್ ಈ ಒಂದು ಇಕ್ವೇಶನ್ ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಇಲ್ಲಿ ಲಾಗ್ ವ್ಯಾಲ್ಯೂ ತೆಗಿತೀರಾ, ಆಯ್ತಾ, ಮೈನಸ್ ಲಾಗ್ ಆಫ್ 3.8 ಆಯ್ತಾ, ಪ್ಲಸ್ ಲಾಗ್ ಆಫ್ 10⁻³ ಅಂತ ಹೇಳಿ ತಗೊಳ್ತೀರಾ. ಸೊ ಇಲ್ಲಿ ಫಸ್ಟಿಗೆ ನೀವು ಇದ್ರದ್ದು ಸಾಲ್ವ್ ಮಾಡಿ. 3.8 ಅಂತ ಇದೆ, ನೀವು ಅದರ ಲಾಗ್ ಟೇಬಲ್ನಲ್ಲಿ ನೋಡಬೇಕಾದ್ರೆ 38 ಅಂಡರ್ 0 ಚೆಕ್ ಮಾಡಿ, ಏನು ವ್ಯಾಲ್ಯೂ ಬರುತ್ತೆ ಅದನ್ನ ಇಲ್ಲಿ ಬರೀತೀರಾ. 3.8 ಅಂತ ಹೇಳೋದನ್ನ 38 ಅಂತ ಹೇಳಿ ಬರೀತೀರಾ. 3 ಅಂತ ಹೇಳೋದು ಕ್ಯಾರೆಕ್ಟರಿಸ್ಟಿಕ್ಸು, 8 ಅಂತ ಹೇಳೋದು ಮ್ಯಾಂಟಿಸಾ. ಈ 3 ಅಂತ ಹೇಳೋದು ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ವಾ, ಅಲ್ಲಿ ಒಂದಿದೆ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ, 1 - 1 ಇಲ್ಲಿ ಒಂದೇ ಡಿಜಿಟ್ ಇತ್ತು ಅಂದರೆ 0 ಪಾಯಿಂಟ್. ನೀವು ಏನು ವ್ಯಾಲ್ಯೂ ಇಲ್ಲಿ ನೋಡ್ತೀರಾ ಅಲ್ವಾ 38, ಲಾಗ್ ಟೇಬಲ್ 38 ನಲ್ಲಿ ಏನು ವ್ಯಾಲ್ಯೂ ನೋಡ್ತೀರಾ, ಯು ವಿಲ್ ಬಿ ರೈಟಿಂಗ್ ದಟ್ ವ್ಯಾಲ್ಯೂ ಹಿಯರ್. ಓಕೆ, ಆ್ಯಂಡ್ ಹಿಯರ್ ಮೈನಸ್ ಇಂಟು ಮೈನಸ್ +3 ಆಗಿರುತ್ತೆ. ಸೊ +3 ಇಂದ ವ್ಯಾಲ್ಯೂವನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮ್ಮ ಆನ್ಸರ್ ಬಂದು ಪಾಸಿಟಿವ್ 2.4203 ಆಗುತ್ತೆ. ಇದೇ ಪ್ರಾಬ್ಲಮ್ ಅನ್ನು ನಾನು ನನ್ನ ಒನ್ ಶಾರ್ಟ್ ವಿಡಿಯೋದಲ್ಲಿ ಅಂದರೆ ಅಭಿಯಾನ್ ಸೀರೀಸ್ನಲ್ಲಿ ಒನ್ ಶಾರ್ಟ್ ವಿಡಿಯೋದಲ್ಲಿ ನಾನು ಸಾಲ್ವ್ ಕೂಡ ಮಾಡಿದ್ದೀನಿ. ಅಲ್ಲಿ ಲಾಗ್ ಆ್ಯಂಡ್ ಆಂಟಿ ಲಾಗ್ ಅನ್ನು ಹೇಗೆ ತೆಗೆಯೋದು ಕಂಪ್ಲೀಟ್ ಆಗಿರುವಂತಹ ಡಿಟೇಲಿಂಗ್ ಎಕ್ಸ್ಪ್ಲನೇಷನ್ನ ಅಯಾನಿಕ್ ಇಕ್ವಿಲಿಬ್ರಿಯಂನಲ್ಲಿ ನಾನು ಕವರ್ ಮಾಡಿದ್ದೀನಿ. ನಿಮಗೆ ಯಾರಿಗೆಲ್ಲ ಆಂಟಿ ಲಾಗ್ ಆ್ಯಂಡ್ ಲಾಗ್ ಕ್ವೆರೀಸ್ ಇದೆ ದಯವಿಟ್ಟು ಆ ವಿಡಿಯೋ ಒಂದ್ಸಲ ನೋಡಿ. ಓಕೆ, ಸೊ ವಾಟ್ ಇಸ್ ಅ ಕಾಮನ್ ಅಯಾನಿಕ್ ಇಫೆಕ್ಟ್ ಎಕ್ಸಾಂಪಲ್ ಕೊಡಿ. ಬಫರ್ ಸೊಲ್ಯೂಷನ್ ಅಂದರೆ ಏನು, ಆಸಿಡಿಕ್ ಮತ್ತು ಬೇಸಿಕ್ ಬಫರ್ಸ್ಗೆ ಎಕ್ಸಾಂಪಲ್ಲು. ಶೋ ದ್ಯಾಟ್ pH ಆ್ಯಂಡ್ POH ವ್ಯಾಲ್ಯೂ ಬಂದು 14 ಆಗಿರುತ್ತೆ ಅಂತ ಹೇಳೋದನ್ನು ಪ್ರೂವ್ ಮಾಡಿ, ಆಯಿತಾ. ಇದಕ್ಕೆ ಆನ್ಸರ್ ಸಮೇತ ನಾನು ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀನಿ. ಅದೇ ಥರ GOC ಬಂದಾಗ
GOC ಲಾಸ್ಟ್ ಪೋರ್ಷನ್ ಇದೆ ಅಂತ ಹೇಳಿದ್ರೆ, ಫಸ್ಟ್ ಪೋರ್ಷನ್ ಆಫ್ GOC ಆಲ್ರೆಡಿ ಮಿಡ್ ಟರ್ಮ್ ಎಕ್ಸಾಮ್ ಲೈವ್ ಮ್ಯಾರಥಾನ್ ಅಲ್ಲಿ ಕವರ್ ಮಾಡಿದ್ದೀನಿ. ಅಲ್ಲ ನಿಮ್ಗೆ ಹೇಳಿದ್ದೆ ಆಲ್ ದ ಎಫೆಕ್ಟ್ಸ್ ಯಾವುದೆಲ್ಲ, ಅದು ಇಂಡಕ್ಟಿವ್ ಇಫೆಕ್ಟು ಆಯ್ತಾ, ಎಲೆಕ್ಟ್ರೋಮೆರಿಕ್ ಇಫೆಕ್ಟು, ರೆಸೊನೆನ್ಸ್ ಇಫೆಕ್ಟು, ಹೈಪರ್ ಕಾಂಜುಗೇಷನ್ ಇಫೆಕ್ಟ್, ಈ ಎಲ್ಲ ಇಫೆಕ್ಟ್ಗಳ ಟೈಪ್ಸು ಎಕ್ಸಾಂಪಲು ಇಂಪಾರ್ಟೆಂಟು. ಅದೇ ಥರ ಕಾರ್ಬೋಕ್ಯಾಟಿಯೋನ್ ಸ್ಟೆಬಿಲಿಟಿ, ಕಾರ್ಬ್ಯಾನಯೋನ್ ಅಂತ ಹೇಳಿದ್ರೆ ಏನು ಇಂಪಾರ್ಟೆಂಟ್, ಇಲೆಕ್ಟ್ರೋಫೈಲು ನ್ಯೂಕ್ಲಿಯೋಫೈಲ್ ಡೆಫಿನಿಷನ್, ಇಲೆಕ್ಟ್ರೋಫೈಲ್ ಅಂದ್ರೆ ಏನು, ನ್ಯೂಕ್ಲಿಯೋಫೈಲ್ ಅಂತ ಹೇಳಿದ್ರೆ ಏನು, ಡೆಫಿನಿಷನ್ ಪಾರ್ಟು ಇಂಪಾರ್ಟೆಂಟ್. ಇದೆಲ್ಲ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಫ್ರಮ್ GOC. ಮತ್ತೆ ಒಂದು ನೊಮೆನ್ಕ್ಲೇಚರ್ನ ಅವ್ರು ಕೇಳ್ತಾರೆ. ಐಸೋಮೆರಿಸಮ್ ಅಂತ ಹೇಳಿ ಬಂದಾಗ, GOC ನಲ್ಲಿ ಐಸೋಮೆರಿಸಮ್ ಅಂತ ಹೇಳಿ ಕೇಳಿದಾಗ ಫಂಕ್ಷನಲ್ ಐಸೋಮರ್ಸ್ನ ಸ್ವಲ್ಪ ಜಾಸ್ತಿ ಒತ್ತು ಕೊಡಿ ಆಯ್ತಾ, ಫಂಕ್ಷನಲ್ಲು ಮತ್ತೆ ಮೆಟಾಮರ್ಸ್ ಬಗ್ಗೆ ಜಾಸ್ತಿ ಅವ್ರು ಕ್ವೆಶನ್ಸ್ನ ಕೇಳ್ತಾರೆ. ಸೊ ಐಸೋಮೆರಿಸಮ್ಗೆ ಎಕ್ಸಾಂಪಲ್ಸ್ ಅಂತ ಹೇಳಿ. ಇದಾಗಿದ ನಂತರ ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಪ್ಯೂರಿಫಿಕೇಶನ್ ಪಾರ್ಟ್ನಲ್ಲಿ ಪೇಪರ್ ಕ್ರೊಮ್ಯಾಟೋಗ್ರಫಿ, ಥಿನ್ ಲೇಯರ್, ಡಿಫರೆನ್ಷಿಯಲ್ ಎಕ್ಸ್ಟ್ರಾಕ್ಷನ್, ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಥವಾ ಸಿಂಪಲ್ ಡಿಸ್ಟಿಲೇಷನ್ಸ್ ಇದ್ರ ಬಗ್ಗೆ ಕೇಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವೊಂದು ಕ್ವೆಶನ್ ಪೇಪರ್ನಲ್ಲಿ ಕ್ರಿಸ್ಟಲೈಸೇಷನ್ ಅಂದ್ರೆ ಏನು ಅಂತಾನು ಹೇಳಿದ್ದಾರೆ. ಅದಾಗಿದ ನಂತರ ಡಿಸ್ಟಿಲೇಷನ್ ಅಂಡರ್ ರೆಡ್ಯೂಸ್ ಪ್ರೆಷರು, ಕ್ವಾಲಿಟೇಟಿವ್ ಅನಾಲಿಸಿಸ್ ನಲ್ಲಿ ನೈಟ್ರೋಜನ್, ಸಲ್ಫರ್, ಸಯನೈಡ್, ಥಯೋಸೈನೈಡ್, ಹ್ಯಾಲೋಜನ್ಸ್ ಡಿಟೆಕ್ಷನ್ ಮೆಥಡ್, ಎಕ್ಸಾಕ್ಟ್ಲಿ ಈ ತರದ ಕಾಂಪ್ಲೆಕ್ಸ್ಗಳನ್ನ ನೀವು ನೋಡಿರಬಹುದು. ಸೊ ಸಯನೈಡ್ ಇತ್ತು ಅಂತ ಹೇಳಿದ್ರೆ ಪ್ರಷಿಯನ್ ಬ್ಲೂ ಫಾರ್ಮ್ ಆಗುತ್ತೆ, ಇಲ್ಲಿ ಫಾರ್ಮುಲಾ ಇಂಪಾರ್ಟೆಂಟ್. ಅದೇ ನಿಮಗೆ ಸಲ್ಫರ್ ಇತ್ತು ಅಂತ ಹೇಳಿದ್ರೆ ನೈಟ್ರೋಪ್ರೊಸೈಡ್ ಜೊತೆಗೆ ಸಲ್ಫರ್ ಅಂತ ಹೇಳುವಂಥದ್ದು ಅದರೊಳಗಡೆ ಆಡ್ ಆಗುತ್ತೆ, ಈ ಕಾಂಪ್ಲೆಕ್ಸ್ ವೈಲೆಟ್ ಕಲರ್ ಫಾರ್ಮ್ ಆಗುತ್ತೆ ಅಂತ ಹೇಳುವಂಥದ್ದು ಸಲ್ಫರ್ ಕನ್ಫರ್ಮೇಷನು, ನೈಟ್ರೋಜನ್ ಕಾರ್ಬನ್ ಕನ್ಫರ್ಮೇಷನು, ಮತ್ತೆ ಫಾಸ್ಫರಸ್ ಪ್ರೆಸೆಂಟ್ ಆಗಿದೆ ಅಂತ ಹೇಳಿ ಅಮೋನಿಯಂ ಫಾಸ್ಫೋ ಮಾಲಿಬ್ಡೇಟ್, ಇದು ಯೆಲ್ಲೋ ಕಲರ್ ಪ್ರೆಸಿಪಿಟೇಟ್ ಅನ್ನ ಫಾರ್ಮ್ ಮಾಡುತ್ತೆ ಅಂತ ಹೇಳಿ ನಾವು ಏನು ಕಲಿತೀವಿ. ದಿಸ್ ಇಕ್ವೇಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಕ್ವಾಲಿಟೇಟಿವ್ ಅನಾಲಿಸಿಸ್ ಬಂದಾಗ ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. ಲಾಸ್ಟ್ ಪ್ರೆಸಿಪಿಟೇಟ್ ಏನು ಫಾರ್ಮ್ ಆಗುತ್ತೆ, ಅಟ್ಲೀಸ್ಟ್ ಇದು ನಿಮಗೆಲ್ಲ ಇಕ್ವೇಶನ್ಸ್ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಅವುಗಳು ಹೆಂಗೆ ಫೈನಲಿ ಕನ್ಫರ್ಮ್ಡ್ ಆಗುತ್ತೆ, ಮತ್ತೆ ಬ್ಲಡ್ ರೆಡ್ ಕಲರ್ ಹೇಗೆ ಫಾರ್ಮ್ ಆಗುತ್ತೆ. ಸೊ Fe3 ಸೊಲ್ಯೂಷನ್ಗೆ ನೀನು SCN ಮೈನಸ್ ಸಯನೈಡು ಸಲ್ಫರು ಎರಡು ಒಟ್ಟಿಗೆ ಇತ್ತು ಅಂತ ಹೇಳಿದ್ರೆ ಸೊ ರೆಡ್ ಕಲರ್ ಬ್ಲಡ್ ರೆಡ್ ಕಲರ್ ಫಾರ್ಮ್ ಆಗುತ್ತೆ. ಡ್ಯೂ ಟು ದಿಸ್ ಕಾಂಪ್ಲೆಕ್ಸ್, ದಟ್ ಇಸ್ ಇಂಪಾರ್ಟೆಂಟ್ ಆಯ್ತಾ. ಫಾಲೋಡ್ ಬೈ GOC ನಲ್ಲಿ ಹೀಲಿಯಂ ಮಾಲಿಕ್ಯೂಲ್ ಎಕ್ಸಿಸ್ಟ್ ಆಗುತ್ತೋ ಇಲ್ವೋ, ಮತ್ತೆ ರೈಟ್ ದ MOT ಡಯಾಗ್ರಾಮ್ ಫಾರ್ ಹೈಡ್ರೋಜನ್, ಲಿಥಿಯಂ, ಕಾರ್ಬನ್, ಆಕ್ಸಿಜನ್. MOT ಡಯಾಗ್ರಾಮ್ ಬರ್ದ್ಬಿಟ್ಟು ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನು, MOT ಡಯಾಗ್ರಾಮ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಪ್ರಕಾರ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ಸ್ ಏನು, ಬಾಂಡಿಂಗ್ ಆಂಟಿ ಬಾಂಡಿಂಗ್ ಡಿಫರೆನ್ಸ್ ಏನು, ಥಿಯರಿ MOT ಥಿಯರಿ ಪಾಸ್ಟುಲೇಟ್ಸು, ಅದೇ ಥರ VBT ಥಿಯರಿ ಸಿಗ್ಮಾ ಅಂಡ್ ಪೈ ಬಾಂಡ್ ಡಿಫರೆನ್ಸಸ್, ವೆಸ್ಪರ್ ಥಿಯರಿ ಪ್ರಕಾರ ಅಮೋನಿಯಾ ಮತ್ತು ವಾಟರ್ ಮಾಲಿಕ್ಯೂಲ್ ಸ್ಟ್ರಕ್ಚರ್ ಏನು, ಹೈಬ್ರಿಡೈಸೇಷನಲ್ಲಿ ಮಿಥೇನ್ PCl5 ಫಾಸ್ಫರಸ್ ಪೆಂಟಾಕ್ಲೋರೈಡ್ ಸಲ್ಫರ್ ಹೆಕ್ಸಾಫ್ಲೂರೈಡ್ ಸ್ಟ್ರಕ್ಚರ್ ಹೈಬ್ರಿಡೈಸೇಷನ್, ಆಕ್ಟೇಟ್ ರೂಲ್, ಲಿಮಿಟೇಷನ್ಸ್ ಆಫ್ ಆಕ್ಟೇಟ್ ರೂಲ್, ಡಿಫೈನ್ ಬಾಂಡ್ ಆರ್ಡರ್, ಬಾಂಡ್ ಲೆಂತ್, ಬಾಂಡ್ ಆಂಗಲ್, ವಾಟ್ ಇಸ್ ಹೈಡ್ರೋಜನ್ ಬಾಂಡಿಂಗ್, ಮೆನ್ಷನ್ ದ ಟೈಪ್. ಅದೇ ಥರ ಡೈಪೋಲ್ ಮೂಮೆಂಟ್ ಬಂದಾಗ NF3 ವರ್ಸಸ್ ಅಮೋನಿಯಾದಲ್ಲಿ ಡೈಪೋಲ್ ಮೂಮೆಂಟ್ ಯಾವ್ದಕ್ಕೆ ಜಾಸ್ತಿ ಇದೆ, ಈ ಥರದ ಕ್ವೆಶನ್ ಕೇಳಬಹುದು. ಅಥವಾ ವಾಟ್ ಇಸ್ ಅ ಡೈಪೋಲ್ ಮೂಮೆಂಟ್ ಆಫ್ BF3 ಮಾಲಿಕ್ಯೂಲ್ಸ್, ವಾಟ್ ಇಸ್ ಅ ಡೈಪೋಲ್ ಮೂಮೆಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್, ವಾಟ್ ಇಸ್ ಅ ಡೈಪೋಲ್ ಮೂಮೆಂಟ್ ಆಫ್ ವಾಟರ್. ಸೊ ಸಚ್ ಕ್ವೆಶನ್ಸ್ ಆರ್ ಹ್ಯಾವಿಂಗ್ ಹೈ ಇಂಪಾರ್ಟೆನ್ಸ್ ಅಥವಾ ಹೈ ವೇಟೇಜ್ ಇನ್ ದ ಎಕ್ಸಾಮ್. ಸೊ ದ್ಯಾಟ್ಸ್ ಇಟ್ ಫ್ರಮ್ ಮೈ ಸೈಡ್. ಸೊ ನೀವು 35 ಮಾರ್ಕ್ಸಿಗೆ ಇದು ತುಂಬ ಧಾರಾಳವಾಗಿದೆ. ಅಂದರೆ ಕ್ವೆಶನ್ಸ್ಗಳು ಈ ಒಂದು ಕಾನ್ಸೆಪ್ಟ್ಗಳಿಂದ ಕೇಳ್ತಾರೆ. ಕೆಲವೊಂದು ಕಾಲೇಜ್ನಲ್ಲಿ ಕ್ವೆಶನ್ಸನ್ನು ತಿರುಗಿಸಿ ಮರಗಿಸಿ ಕೇಳ್ತಾರೆ. ಸೊ ಅವಾಗ ನೀವು ಯಾವ ಕಾನ್ಸೆಪ್ಟಿಂದ ಇದೆ ಆ ಕಾನ್ಸೆಪ್ಟ್ ನಿಮಗೆ ಏನು ಅರ್ಥ ಆಗುತ್ತೆ, ಏನು ಅರ್ಥ ಆಗಿರುತ್ತೆ ಅದನ್ನು ಬರೆದು ಬನ್ನಿ. ದಯವಿಟ್ಟು ಎಂಟಿ ಆಗಿ ಬಿಟ್ಟು ಬರಬೇಡಿ. ಆ ಕಾನ್ಸೆಪ್ಟ್ ರಿಲೇಟೆಡ್ 2-3 ಕೀವರ್ಡ್ಸ್ನ ಮೆನ್ಷನ್ ಮಾಡಿ ಬನ್ನಿ. ಮತ್ತು ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಓದಬೇಕಾದ್ರೆ ಗಮನವನ್ನು ಪ್ರಾಕ್ಟೀಸ್ ಮಾಡೋ ಕಡೆಗೆ, ಕಾನ್ಸೆಪ್ಟ್ ಓದೋ ಕಡೆಗೆ ಇಟ್ಕೊಳ್ಳಿ. ನೀವು ಓದಬೇಕಾದ್ರೆ ನಿಮ್ಮ ಆನ್ಸರ್ ಕಲಿತಾ ಇರ್ತೀರ ಆ ಮೂಮೆಂಟಲ್ಲಿ, ಅದು ನಿಮ್ಮ ಲಾಂಗ್ ಟರ್ಮ್ ಮೆಮೊರಿ ಕುತ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ತುಂಬ ಇಂಪಾರ್ಟೆಂಟು. ಓದಬೇಕಾದ್ರೆ ಮನ್ಸು ಎಲ್ಲೋ ಇದ್ದು ಮತ್ತು ಮರ್ತು ಹೋಗುತ್ತೆ ಓದಿದ್ದು ಅಂತ ಹೇಳುವಂತಹ ರೀಸನಿಂಗ್ ಹೇಳುವಂಥದ್ದು ಇಸ್ ನಾಟ್ ವೆರಿ ಗುಡ್ ಡೀಲ್. ಯಾಕೆ ಎಲ್ರಿಗೂ ಕೂಡ ಮರ್ತು ಹೋಗುತ್ತೆ ಅಂತ ಹೇಳಿದ್ರೆ, ಯಾಕೆ ಎಲ್ರಿಗೂ ಕೂಡ ನೀವು ಓದಿರೋದು ನೆನಪಲ್ಲಿ ಉಳಿಯಲ್ಲ ಅಂದರೆ
ನೀವು ಎಷ್ಟು 100% ಫೋಕಸ್ ಆ ಟೈಮ್ನಲ್ಲಿ 100% ನೀವು ಫೋಕಸ್ ಮಾಡಲ್ಲ. ಮತ್ತು ನೀವು ಎಷ್ಟು ಫೋಕಸ್ ಮಾಡ್ತಿರೋ ಅದ್ರ ಬೇಸ್ ಮೇಲೆ, ಅದೇ ಥರ ಎಷ್ಟು ಸಲ ನೀವು ಅದನ್ನ ರಿವೈಸ್ ಮಾಡ್ತಿರೋ ಅದ್ರ ಬೇಸ್ ಮೇಲೆ ನಿಮ್ಮ ಮಾರ್ಕ್ಸ್ ಉಳಿಯುತ್ತೆ. ಕೆಮಿಸ್ಟ್ರಿಯನ್ನು ಸ್ಕೋರ್ ಮಾಡ್ಲಿಕ್ಕಿರುವಂತಹ ಒಂದೇ ಒಂದು ಟ್ರಿಕ್ ಏನಪ್ಪ ಅಂದರೆ ರಿಕಾಲ್. ಅವಾಗ ರಿಕಾಲ್ ಮಾಡಬೇಕು. ದ ರೀಸನ್ ಇಸ್ ಸಬ್ಜೆಕ್ಟ್ಗಳಲ್ಲಿ, ಎಲ್ಲ ಸಬ್ಜೆಕ್ಟ್ಗಳಲ್ಲಿ ತುಂಬ ವಾಲಟೈಲ್ ಆಗಿರುವಂತಹ ಸಬ್ಜೆಕ್ಟ್. ಬೇಗ ಆವಿಯಾಗಿ ಹೋಗುತ್ತೆ ಓದಿರೋದೆಲ್ಲ. ಯಾಕೆಂದರೆ ನೀವು ಏನೇನು ಕಲಿತಿರ್ತೀರ ಸುತ್ತಮುತ್ತ ನೀವು ನೋಡಿ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಕಲಿತಾ ಇಲ್ಲ. ಹಲವಾರು ಥರ್ಮೋಡೈನಮಿಕ್ಸ್ ರಿಯಾಕ್ಷನ್ಸ್ನೆಲ್ಲ ನೀವು ಬುಕ್ಕಲ್ಲಿ ಆನ್ ಟೈಮ್ ಕಲಿತಾ ಇದ್ದೀರಾ, ಅದ್ರ ಮೇಲೆ ನೀವು ಪ್ರಯೋಗಗಳು ಮಾಡಿಲ್ಲ. ಯಾವಾಗ ಪ್ರಯೋಗಗಳು ಮಾಡಲ್ಲ ಅದನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳೋಕ್ಕೂ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಲ್ಯಾಬಲ್ಲಿ ಕಲಿಯುವಂಥದ್ದು ಸಾಲ್ಟ್ ಅನಾಲಿಸಿಸು, ಟೈಟ್ರೇಷನು, ಆದರೆ ಥಿಯರಿನಲ್ಲಿ ಹೆವಿ ರಿಯಾಕ್ಷನ್ಸ್ಗಳಿದ್ದಾವೆ. ಸೊ ಇಷ್ಟು ಕಾನ್ಸೆಪ್ಟ್ ಎಲ್ಲವನ್ನು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಅಂದರೆ ಫೋಕಸ್ ಓನ್ಲಿ ಆನ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆ್ಯಂಡ್ ಆಲ್ವೇಸ್ say yourself that if you could not do FA3, it's okay. Final exam nalli I'll give my best, and in final exam you should prove yourself, because antu intu nama first year PUC mugilikina 2 ತಿಂಗಳಷ್ಟೇ ಇದೆ. All the best. See you again in the next marathon session. Until then, take care.